ನಮಸ್ಕಾರ. ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಮೋದಿ ಸರ್ಕಾರ ಕೋಮಾದಿ ಅಲ್ಲ, ಕೋಮಾದಿ ಮಾಡೋನ ಉಗಿದು ಕ್ಯಾಕ್ ಉಗಿದು ಇಳಿಸ್ತಾವನ, ಕ್ಯಾಕ್ ಉಗಿದು ಇಳಿಸ್ತಾವನ. ರಾಹುಲ್ ಗಾಂಧಿ ಏನ್ರಿ ಅಷ್ಟೊಂದು ನ್ಯಾಲೇಜ್ ಇಲ್ಲ ಅವ್ರು. ಅದು ಗ್ಯಾರಂಟಿ. ಯಾವ ಮುನ್ನ ಮುಚ್ಕೊಳ್ಳೋಕೆ ಮದುವೆ ಉಂಡವ್ರೆ ಜಾಂಡ್ರು ಅನ್ನಂಗೆ ಹೋಗ್ತಾ ಇದಾರೆ ಅಷ್ಟೇ. ನರೇಂದ್ರ ಮೋದಿ ಬರೇ ಸುಳ್ಳು ಹೇಳ್ತಾ ಇದ್ದಾರೆ. ಮೋದಿ ತರ ಆಳಕ್ಕೆ ಯಾರ ಕೈಲೂ ಆಗಲ್ಲ. ಸೆಂಟ್ರಲ್ ಮೋದಿ ಅವರು ಬೇಕು, ಇಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ಬೇಕು. ಮಂಜುನಾಥರು ಬಂದ್ರೆ ಬೆಸ್ಟು. ಮಂಜುನಾಥನೇ ಬರ್ಬೇಕ್ರಿ. ಮಂಜುನಾಥ್ ಬಂದ್ರೆ ಬೆಸ್ಟು. ಸ್ವಾರ್ಥಿ ಪಕ್ಷ ನಮಗೆ ಬೇಕಾಗಿಲ್ಲ. ಡೋಂಟ್ ಲೈಕ್ ಇನ್ ದಿಸ್ ಒನ್ ಪಾರ್ಟಿ. ಸೆಂಟ್ರಲಲ್ಲಿ BJP ಬರಬೇಕು, ಸ್ಟೇಟಲ್ಲಿ ಕಾಂಗ್ರೆಸ್ ಬರಬೇಕು ಅನ್ನೋ ನನ್ನ ಒಪಿನಿಯನ್. 100% ಮಾಡಿದ್ದಾರೆ. ಒಂದು ಬಡವರಿಗೆ ಆಗಲಿ ಮತ್ತು ರೈತರಿಗೆ ಆಗಲಿ, ರೈತರಿಗೆ ಸಬ್ಸಿಡಿ ಕೊಡೋದಾಗಲಿ, ಮಂತ್ಲಿ ರೈತರ ಅಕೌಂಟಿಗೆ ದುಡ್ಡು ಬರೋದಾಗಲಿ, ಇನ್ನೊಂದು ಮತ್ತೊಂದು ಎಲ್ಲ ಇದರಲ್ಲೂ ಮೋದಿ ನಂಬರ್ 1 100%. ಹೊಂದಾಣಿಕೆ ಏನೂ ಇಲ್ಲ. ಸೆಂಟ್ರಲಲ್ಲಿ ಅವ್ರು ಚೆನ್ನಾಗಿ ಮಾಡ್ತಾಯಿದ್ದಾರೆ, ಓಕೆ. ಸ್ಟೇಟಲ್ಲಿ ಬಂದರೆ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಆಳ್ವಿಕೆ ಮಾಡ್ತೈತೆ, ಅದು ಓಕೆ. ದಿವಾಳಿ ಅನ್ನೋದೇನೂ ಇಲ್ಲ. ಆರ್ಥಿಕತೆ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಏನಂದರೆ ನನ್ನ ಪ್ರಕಾರ ಸ್ಟೇಟಲ್ಲಿ ಕಾಂಗ್ರೆಸ್ ಇದ್ದರೆ ಬೆಟರು, ಸೆಂಟ್ರಲಲ್ಲಿ ಮೋದಿನೇ ಮತ್ತೆ ಇನ್ನೊಂದ್ಸಲಿ ಪ್ರಧಾನಿ ಆದರೆ ಒಳ್ಳೆಯದು. ಕೊಡ್ತಾ ಇಲ್ಲ. ಇನ್ನೆಷ್ಟು ಈ ಸಲ ಏನಾದರೂ ಲೋಕಸಭೆ ಎಲೆಕ್ಷನ್ ಮುಗಿದ್ಮೇಲೆ ನೆಕ್ಸ್ಟು ಒಳ್ಳೆ ಅನುದಾನ ಬರ್ಬೋದು ಅನ್ನೋದೊಂದು ನಿರೀಕ್ಷೆ ಐತೆ. ಅದ್ರ ಮೇಲೆ ನೋಡಬೇಕು. ತೃಪ್ತಿಕರವಾಗಿದೆ, ಅನುಕೂಲ ಆಗಿದೆ. ಈಗ ಇಲ್ಲಿ ಬಂದರೆ ಈ ಒಂದು ಕ್ಷೇತ್ರದಲ್ಲಿ JDS BJP ಮೈತ್ರಿ ಮಾಡಿಕೊಂಡು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಡಾಕ್ಟರ್ ಸುರೇಶ್ DK ಸುರೇಶ್ ಅವರು ಯಾರು ಬಂದು ಉತ್ತಮ ಅಂತ ನಿಮ್ಮ ಅಭಿಪ್ರಾಯ? ಯಾರು ಉತ್ತಮ ಅಂತಲ್ಲ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಬಂದರೆ ಉತ್ತಮ ಅಷ್ಟೇ. ಸತತವಾಗಿ 2 ಸಲ ಅವರು MP ಆಗಿದ್ದಾರೆ. ತೃಪ್ತಿ ತಂದಿದೆ ಅಥವಾ ಬದಲಾವಣೆ ಆಗಬೇಕು ಅಂತ? ಇಲ್ಲ, ತೃಪ್ತಿ ತಂದಿದೆ. ಆಲ್ಮೋಸ್ಟ್ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ತೃಪ್ತಿಕರ ತಂದಿದೆ ಅನ್ಕೊತೀನಿ. ಈಗ ಅವರು ಮಂಜುನಾಥ್ ಸರ್ ಅವರೇನು ಬೇರೆ ಇದಿಲ್ಲ, ಅವರು ಒಳ್ಳೆಯವರೇ. ಜನ ಏನಾದರೂ ಅವ್ರಿಗೂ ಒಂದು ಆಪರ್ಚುನಿಟಿ ಕೊಟ್ಟು ಅವರು ಗೆಲ್ಸಿದ್ರು ಅಂದರೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಒಪಿನಿಯನ್ ಅಷ್ಟೇ. ಈಗ ಮಂಜುನಾಥ್ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಾ ಇದ್ರ ಬಗ್ಗೆ, ರಾಜಕೀಯದ ಬಗ್ಗೆ? ರಾಜಕೀಯದ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದೆಯೋ ಇಲ್ಲ ಗೊತ್ತಿಲ್ಲ. ಅವ್ರ ವೃತ್ತಿಯಲ್ಲಿ ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿದ್ದಾರೆ. ನೆಕ್ಸ್ಟ್ ಅವರು ಕಲ್ತ್ಕೊಬೋದು, ರಾಜಕೀಯದಲ್ಲಿ ಅವರು ಕಲ್ತ್ಕೊಂಡು ಒಂದು ಜನಗಳ ಸೇವೆ ಮಾಡ್ಬೋದು ಅನ್ನೋದು ಒಂದು ನಿರೀಕ್ಷೆ ಐತೆ. 5 ಗ್ಯಾರಂಟಿ ಹಾಂ, ಈ ಸಲ ಲೋಕಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅವ್ರಿಗೆ ಪ್ಲಸ್ ಆಗುತ್ತೆ. ನೋಡಬೇಕು. ಅದು ಒಂದೇ ರೀತಿ ಹೇಳೋಕ್ಕಾಗಲ್ಲ. ಒಂದೇ ಸಲ ಈಗ ಎಲ್ಲ ಒಂದು ಅನುದಾನಗಳು ಮತ್ತು ಒಂದು ಏನೋ ಇದು ಜನ ಕೊಟ್ಟೋ ವಿಶ್ವಾಸಗಳು ಏನೇನು ಮಾಡಿದ್ದಾರೆ ಮಟ್ಟಿದ್ದಾರೆ, ಅದ್ರ ಮೇಲೆ ಈ ಸಲ ಜನ ಯಾವ ರೀತಿ ಕೈ ಹಿಡಿತಾರೆ ಅನ್ನೋದು ನೋಡಬೇಕಾಗುತ್ತೆ ಮುಂದೆ ಕಾದು. ಸೆಂಟ್ರಲ್ ಬದಲಾವಣೆ ಬೇಡ, ಮೋದಿನೇ ಇರಬೇಕು. ರಾಹುಲ್ ಗಾಂಧಿ ಇದ್ದಾರೆ, ಬಟ್ ಏನಂದರೆ ಈಗ ಒಂದು 2 ಸಲ PM ಆಗಿ ಮೋದಿಯವರು ಒಳ್ಳೆ ಉತ್ತಮ ಕೆಲಸ ಮಾಡಿದ್ದಾರೆ. ರೈತರಿಗಂತೂ ಮೇನ್ ಒಳ್ಳೆಯದಾಗಿದೆ. ಅದ್ರ ಮೇಲೆ ಒಂದು ಇದು ಒಪಿನಿಯನ್ ಐತೆ. ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ಬಂದರೆ ಉತ್ತಮ ನಿಮ್ಮ ಪ್ರಕಾರ? ಸಮ್ಮಿಶ್ರ ಸರ್ಕಾರ ಬಂದರೆ ಒಳ್ಳೆಯದು. ಸೆಂಟ್ರಲಲ್ಲೇ ಸಮ್ಮಿಶ್ರ ಸರ್ಕಾರ. BJP ನರೇಂದ್ರ ಮೋದಿ ಬರೇ ಸುಳ್ಳು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಸು ಎಲ್ಲ ಪಾರ್ಟಿಗಳು ಸೇರಿದ್ರೆ ಬರಬೇಕು, ಆವಾಗಲೇ ದೇಶ ಉಳಿಯೋದು. ಹಾಂ, ಇಂಡಿಯಾ ಅದು ಬರಲಿ ಅಂತ ನಾವು ಇದ್ದಾರಲ್ಲ. ಮಲ್ಲಿಕಾರ್ಜುನ್ ಖರ್ಗೆನೂ ಇದ್ದಾರೆ, ಸಮರ್ಥರೇ ಇದ್ದಾರೆ. ಅವರು ಖರ್ಗೆ ಇದ್ದಾರೆ, ರಾಹುಲ್ ಗಾಂಧಿನೂ ಇದ್ದಾರೆ. ಎಲ್ಲ ಅನುಭವ ಸೀಟಿಗೆ ಬಂದಮೇಲೆ ಎಲ್ಲ ರೀತಿಯ ಅನುಭವ ಬಂದೇ ಬರುತ್ತೆ ಅಲ್ವಾ. ಸುಮ್ಮನೆ ಇವರು ಏನೋ ಎಲ್ಲ ಹೇಳಿದ್ದೆಲ್ಲ ಬೋಗಸ್ಸು. ಹಾಂ, ಡೆವಲಪ್ ಕೆಲವೊಂದು ಆಗಿದಾವೆ, ಇಲ್ಲ ಅಂತ ಹೇಳಲ್ಲ ನಾವು. ಕೆಲವೊಂದು ವೈಯಕ್ತಿಕವಾಗಿ ನರೇಂದ್ರ ಮೋದಿ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಆದರೆ ಬೇರೆ ಎಲ್ಲ ಲೀಡರ್ಸ್ ಏನಿದಾರಲ್ಲ ಅವ್ರು ಯಾರೂ ಸೂಕ್ತವಾಗಿ ಇಲ್ಲ.
ಬರೀ ನರೇಂದ್ರ ಮೋದಿ ಒಬ್ಬರು ಅವ್ರೊಬ್ಬರನ್ನೇ ಮುಂದಿಟ್ಕೊಂಡು ಓಟ್ ಕೇಳ್ಕೊಂಡು ಬರ್ತಾ ಇದ್ದಾರೆ. ಬೇರೆ ಯಾರು ಸಮರ್ಥ ಲೀಡರ್ಸ್ ಇಲ್ವ ಅವರೆಲ್ಲ? ಹಂಗಾದ್ರೆ ಅದೇ ಥರ ಕಾಂಗ್ರೆಸ್ನಲ್ಲೂ ರಾಹುಲ್ ಗಾಂಧಿನಿದ್ದಾನೆ, ಬೇರೆ ಪಕ್ಷದಲ್ಲೂ ಇದ್ದಾರೆ, ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಅದಕ್ಕೆ ನಾವು ಈ ಬಾರಿ ಸಮ್ಮಿಶ್ರ ಸರ್ಕಾರನ ಆಶಿಸ್ತಾ ಇದ್ದೀವಿ. ಕಾಂಗ್ರೆಸ್ ಈಗ ನಮ್ಮ ಒಂದು ಈ ಒಂದು ಕ್ಷೇತ್ರ ಬಂದು ಸ್ಟೇಟ್ನಲ್ಲಿ ಡಿ ಕೆ ಸುರೇಶ್ ಮತ್ತು ಈಗ JDS ಮತ್ತು BJP ಮೈತ್ರಿಕೂಟದಿಂದ ಡಾಕ್ಟರ್ ಮಂಜುನಾಥ್ ಇಳಿಸ್ತಾರೆ ಕಣಕ್ಕೆ. ಯಾರು ಬಂದು ಕಾಂಗ್ರೆಸ್ ನಮಗೆ ನಮ್ಮ ವೈಯಕ್ತಿಕ ಡಿ ಕೆ ಸುರೇಶ್ ಹಾಂ ಮಾಡಿದ್ದಾರೆ, ಸಾಕಷ್ಟು ಮಾಡಿದ್ದಾರೆ, ಬೇಜಾನ್ ಮಾಡಿದ್ದಾರೆ ಅವರು. RR ನಗರದಿಂದ ಹಿಡಿದು ಈಗ ನಮ್ಮ ಕ್ಷೇತ್ರಕ್ಕೆ ಸೇರುತ್ತಿದೆಯಲ್ಲವ, ಚೆನ್ನಾಗಿ ಮಾಡಿದ್ದಾರೆ ಅವರು. ಈಗ ಸ್ಟೇಟ್ ಗೌರ್ನಮೆಂಟ್ ಬಂದರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಹಾಂ ಈ ಗ್ಯಾರಂಟಿ ಜನಗಳಿಗೆ ಮುಟ್ಟಿದೆಯಾ, ತಲುಪಿದೆಯಾ? ಮುಟ್ತಾ ಇದೆ. ಇದರಲ್ಲಿ ಎಲ್ಲ ಒಂದು ಅಲ್ಪ ಸ್ವಲ್ಪ ಒಂದು 10% 15% ಫೇಲ್ಯೂರ್ ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ 80% ಜನಗಳಿಗೆ ಉಪಯೋಗ ಆಗಿದೆ. ಹಾಗಾದರೆ ಬದಲಾವಣೆ ಆಗಬೇಕು ಅಂತ ಹೇಳ್ತಿದ್ದೀವಿ. ಹೌದು, ದೇಶದಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಬದಲಾವಣೆ ಆಗಲೇಬೇಕು. 10 ವರ್ಷ ಈಗ ಆಳಿದಾರಲ್ಲ, ಬೇರೆಯವ್ರಿಗೂ 5 ವರ್ಷ ಬಿಟ್ಕೊಡ್ಲಿ ಅವರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.